ಮಹತ್ವದ ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಏನು ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮಾಡಿ ಬಂದು ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಏನಾಗಿಲ್ಲ ಎಲ್ಲವೂ ಕೂಡ ಕೂಲ್ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಹಾಗಾದ್ರೆ ಇಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಸಿಗ್ತಾ ಅಥವಾ ಪೂರ್ಣ ವಿರಾಮ ಸಿಗ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಮುಖದಲ್ಲಿ ಮುಖದಲ್ಲಿದ್ರು, ನಗುತ್ತಲೇ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮುಂದಿನ ನಡೆ ಏನು? ಸಿಎಂ ಡಿಸಿಎಂ ಅಸಲಿಗೆ ಚರ್ಚೆ ಮಾಡಿದಾದ್ರೂ ಏನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಲಾಗಿದೆ. ಹೈಕಮಾಂಡ್ ಮಾತೆ ಶಾಸನ ಅಂತ ಶರ ಬರೆದು ಬಿಟ್ರು ಇವತ್ತು ಸಿಎಂ ಹಾಗೂ ಡಿಸಿಎಂ. ಬಹಳ ಕುತೂಹಲ ಇದೆ, ಏನಾಗಿರ್ಬೋದು ಚರ್ಚೆ, ಇನ್ಸೈಡ್ ಏನ್ ಮೀಟಿಂಗ್ ಆಗಿರ್ಬೋದು ಅಂತೇಳಿ. ಇಬ್ಬರೇ ಇದ್ರು ಅಲ್ಲಿ, ಕಾನೂನು ಸಲಹೆಗಾರ ಆಗಿರುವಂತಹ ಹೊನ್ನಣ್ಣ ಅವರು ಕೂಡ ಇದ್ರು. ಈ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಮಹತ್ವದ ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಏನು ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮಾಡಿ ಬಂದು ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಏನಾಗಿಲ್ಲ ಎಲ್ಲವೂ ಕೂಡ ಕೂಲ್ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಹಾಗಾದ್ರೆ ಇಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಸಿಗ್ತಾ ಅಥವಾ ಪೂರ್ಣ ವಿರಾಮ ಸಿಗ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಮುಖದಲ್ಲಿ ಮುಖದಲ್ಲಿದ್ರು, ನಗುತ್ತಲೇ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮುಂದಿನ ನಡೆ ಏನು? ಸಿಎಂ ಡಿಸಿಎಂ ಅಸಲಿಗೆ ಚರ್ಚೆ ಮಾಡಿದಾದ್ರೂ ಏನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಲಾಗಿದೆ. ಹೈಕಮಾಂಡ್ ಮಾತೆ ಶಾಸನ ಅಂತ ಶರ ಬರೆದು ಬಿಟ್ರು ಇವತ್ತು ಸಿಎಂ ಹಾಗೂ ಡಿಸಿಎಂ. ಬಹಳ ಕುತೂಹಲ ಇದೆ, ಏನಾಗಿರ್ಬೋದು ಚರ್ಚೆ, ಇನ್ಸೈಡ್ ಏನ್ ಮೀಟಿಂಗ್ ಆಗಿರ್ಬೋದು ಅಂತೇಳಿ. ಇಬ್ಬರೇ ಇದ್ರು ಅಲ್ಲಿ, ಕಾನೂನು ಸಲಹೆಗಾರ ಆಗಿರುವಂತಹ ಹೊನ್ನಣ್ಣ ಅವರು ಕೂಡ ಇದ್ರು. ಈ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಮಹತ್ವದ ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಏನು ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮಾಡಿ ಬಂದು ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಏನಾಗಿಲ್ಲ ಎಲ್ಲವೂ ಕೂಡ ಕೂಲ್ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಹಾಗಾದ್ರೆ ಇಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಸಿಗ್ತಾ ಅಥವಾ ಪೂರ್ಣ ವಿರಾಮ ಸಿಗ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಮುಖದಲ್ಲಿ ಮುಖದಲ್ಲಿದ್ರು, ನಗುತ್ತಲೇ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮುಂದಿನ ನಡೆ ಏನು? ಸಿಎಂ ಡಿಸಿಎಂ ಅಸಲಿಗೆ ಚರ್ಚೆ ಮಾಡಿದಾದ್ರೂ ಏನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಲಾಗಿದೆ. ಹೈಕಮಾಂಡ್ ಮಾತೆ ಶಾಸನ ಅಂತ ಶರ ಬರೆದು ಬಿಟ್ರು ಇವತ್ತು ಸಿಎಂ ಹಾಗೂ ಡಿಸಿಎಂ. ಬಹಳ ಕುತೂಹಲ ಇದೆ, ಏನಾಗಿರ್ಬೋದು ಚರ್ಚೆ, ಇನ್ಸೈಡ್ ಏನ್ ಮೀಟಿಂಗ್ ಆಗಿರ್ಬೋದು ಅಂತೇಳಿ. ಇಬ್ಬರೇ ಇದ್ರು ಅಲ್ಲಿ, ಕಾನೂನು ಸಲಹೆಗಾರ ಆಗಿರುವಂತಹ ಹೊನ್ನಣ್ಣ ಅವರು ಕೂಡ ಇದ್ರು. ಈ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಮಹತ್ವದ ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಏನು ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮಾಡಿ ಬಂದು ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಏನಾಗಿಲ್ಲ ಎಲ್ಲವೂ ಕೂಡ ಕೂಲ್ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಹಾಗಾದ್ರೆ ಇಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಸಿಗ್ತಾ ಅಥವಾ ಪೂರ್ಣ ವಿರಾಮ ಸಿಗ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಮುಖದಲ್ಲಿ ಮುಖದಲ್ಲಿದ್ರು, ನಗುತ್ತಲೇ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮುಂದಿನ ನಡೆ ಏನು? ಸಿಎಂ ಡಿಸಿಎಂ ಅಸಲಿಗೆ ಚರ್ಚೆ ಮಾಡಿದಾದ್ರೂ ಏನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಲಾಗಿದೆ. ಹೈಕಮಾಂಡ್ ಮಾತೆ ಶಾಸನ ಅಂತ ಶರ ಬರೆದು ಬಿಟ್ರು ಇವತ್ತು ಸಿಎಂ ಹಾಗೂ ಡಿಸಿಎಂ. ಬಹಳ ಕುತೂಹಲ ಇದೆ, ಏನಾಗಿರ್ಬೋದು ಚರ್ಚೆ, ಇನ್ಸೈಡ್ ಏನ್ ಮೀಟಿಂಗ್ ಆಗಿರ್ಬೋದು ಅಂತೇಳಿ. ಇಬ್ಬರೇ ಇದ್ರು ಅಲ್ಲಿ, ಕಾನೂನು ಸಲಹೆಗಾರ ಆಗಿರುವಂತಹ ಹೊನ್ನಣ್ಣ ಅವರು ಕೂಡ ಇದ್ರು. ಈ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಮಹತ್ವದ ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಏನು ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮಾಡಿ ಬಂದು ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಏನಾಗಿಲ್ಲ ಎಲ್ಲವೂ ಕೂಡ ಕೂಲ್ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಹಾಗಾದ್ರೆ ಇಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಸಿಗ್ತಾ ಅಥವಾ ಪೂರ್ಣ ವಿರಾಮ ಸಿಗ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಮುಖದಲ್ಲಿ ಮುಖದಲ್ಲಿದ್ರು, ನಗುತ್ತಲೇ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮುಂದಿನ ನಡೆ ಏನು? ಸಿಎಂ ಡಿಸಿಎಂ ಅಸಲಿಗೆ ಚರ್ಚೆ ಮಾಡಿದಾದ್ರೂ ಏನು? ಹೈಕಮಾಂಡ್ ನಿರ್ಧಾರಕ್ಕೆ
ಬದ್ಧವಾಗಿರ್ತೀವಿ ಅಂತೇಳಿ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಲಾಗಿದೆ. ಹೈಕಮಾಂಡ್ ಮಾತೆ ಶಾಸನ ಅಂತ ಶರ ಬರೆದು ಬಿಟ್ರು ಇವತ್ತು ಸಿಎಂ ಹಾಗೂ ಡಿಸಿಎಂ. ಬಹಳ ಕುತೂಹಲ ಇದೆ, ಏನಾಗಿರ್ಬೋದು ಚರ್ಚೆ, ಇನ್ಸೈಡ್ ಏನ್ ಮೀಟಿಂಗ್ ಆಗಿರ್ಬೋದು ಅಂತೇಳಿ. ಇಬ್ಬರೇ ಇದ್ರು ಅಲ್ಲಿ, ಕಾನೂನು ಸಲಹೆಗಾರ ಆಗಿರುವಂತಹ ಹೊನ್ನಣ್ಣ ಅವರು ಕೂಡ ಇದ್ರು. ಈ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಮಹತ್ವದ ಬೆಳವಣಿಗೆ ಆಯ್ತು. ಆ ಬೆಳವಣಿಗೆ ಏನು ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮಾಡಿ ಬಂದು ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಏನಾಗಿದೆ ಎಲ್ಲವೂ ಕೂಡ ಕೂಲ್ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಹಾಗಾದ್ರೆ ಇಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಸಿಗ್ತಾ ಅಥವಾ ಪೂರ್ಣ ವಿರಾಮ ಸಿಗ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಡಿಕೆ ಶಿವಕುಮಾರ್ ಮುಖದಲ್ಲಿ ಮುಖದಲ್ಲಿದ್ರು, ನಗುತ್ತಲೇ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮುಂದಿನ ನಡೆ ಏನು? ಸಿಎಂ ಡಿಸಿಎಂ ಅಸಲಿಗೆ ಚರ್ಚೆ ಮಾಡಿದಾದ್ರೂ ಏನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಲಾಗಿದೆ. ಹೈಕಮಾಂಡ್ ಮಾತೆ ಶಾಸನ ಅಂತ ಶರ ಬರೆದು ಬಿಟ್ರು ಇವತ್ತು ಸಿಎಂ ಹಾಗೂ ಡಿಸಿಎಂ. ಬಹಳ ಕುತೂಹಲ ಇದೆ, ಏನಾಗಿರ್ಬೋದು ಚರ್ಚೆ, ಇನ್ಸೈಡ್ ಏನ್ ಮೀಟಿಂಗ್ ಆಗಿರ್ಬೋದು ಅಂತೇಳಿ. ಇಬ್ಬರೇ ಇದ್ರು ಅಲ್ಲಿ, ಕಾನೂನು ಸಲಹೆಗಾರ ಆಗಿರುವಂತಹ ಹೊನ್ನಣ್ಣ ಅವರು ಕೂಡ ಇದ್ರು. ಈ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಮಹತ್ವದ ಬೆಳವಣಿಗೆ ಆಯ್ತು. ಆ ಬೆಳವಣಿಗೆ ಏನು ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮಾಡಿ ಬಂದು ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಏನಾಗಿದೆ ಎಲ್ಲವೂ ಕೂಡ ಕೂಲ್ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಹಾಗಾದ್ರೆ ಇಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಸಿಗ್ತಾ ಅಥವಾ ಪೂರ್ಣ ವಿರಾಮ ಸಿಗ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಡಿಕೆ ಶಿವಕುಮಾರ್ ಮುಖದಲ್ಲಿ ಮುಖದಲ್ಲಿದ್ರು, ನಗುತ್ತಲೇ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮುಂದಿನ ನಡೆ ಏನು? ಸಿಎಂ ಡಿಸಿಎಂ ಅಸಲಿಗೆ ಚರ್ಚೆ ಮಾಡಿದಾದ್ರೂ ಏನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಲಾಗಿದೆ. ಹೈಕಮಾಂಡ್ ಮಾತೆ ಶಾಸನ ಅಂತ ಶರ ಬರೆದು ಬಿಟ್ರು ಇವತ್ತು ಸಿಎಂ ಹಾಗೂ ಡಿಸಿಎಂ. ಬಹಳ ಕುತೂಹಲ ಇದೆ, ಏನಾಗಿರ್ಬೋದು ಚರ್ಚೆ, ಇನ್ಸೈಡ್ ಏನ್ ಮೀಟಿಂಗ್ ಆಗಿರ್ಬೋದು ಅಂತೇಳಿ. ಇಬ್ಬರೇ ಇದ್ರು ಅಲ್ಲಿ, ಕಾನೂನು ಸಲಹೆಗಾರ ಆಗಿರುವಂತಹ ಹೊನ್ನಣ್ಣ ಅವರು ಕೂಡ ಇದ್ರು. ಈ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಮಹತ್ವದ ಬೆಳವಣಿಗೆ ಆಯ್ತು. ಆ ಬೆಳವಣಿಗೆ ಏನು ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮಾಡಿ ಬಂದು ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಏನಾಗಿದೆ ಎಲ್ಲವೂ ಕೂಡ ಕೂಲ್ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಹಾಗಾದ್ರೆ ಇಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಸಿಗ್ತಾ ಅಥವಾ ಪೂರ್ಣ ವಿರಾಮ ಸಿಗ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಡಿಕೆ ಶಿವಕುಮಾರ್ ಮುಖದಲ್ಲಿ ಮುಖದಲ್ಲಿದ್ರು, ನಗುತ್ತಲೇ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮುಂದಿನ ನಡೆ ಏನು? ಸಿಎಂ ಡಿಸಿಎಂ ಅಸಲಿಗೆ ಚರ್ಚೆ ಮಾಡಿದಾದ್ರೂ ಏನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಲಾಗಿದೆ. ಹೈಕಮಾಂಡ್ ಮಾತೆ ಶಾಸನ ಅಂತ ಶರ ಬರೆದು ಬಿಟ್ರು ಇವತ್ತು ಸಿಎಂ ಹಾಗೂ ಡಿಸಿಎಂ. ಬಹಳ ಕುತೂಹಲ ಇದೆ, ಏನಾಗಿರ್ಬೋದು ಚರ್ಚೆ, ಇನ್ಸೈಡ್ ಏನ್ ಮೀಟಿಂಗ್ ಆಗಿರ್ಬೋದು ಅಂತೇಳಿ. ಇಬ್ಬರೇ ಇದ್ರು ಅಲ್ಲಿ, ಕಾನೂನು ಸಲಹೆಗಾರ ಆಗಿರುವಂತಹ ಹೊನ್ನಣ್ಣ ಅವರು ಕೂಡ ಇದ್ರು. ಈ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ.